ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗಲಿಫುಡ್ ಶಂಕರ್. ಇವತ್ತಿನ ರೆಸಿಪಿ ಜ್ಯೂಸ್. ನಾವು ನೇರಳೆಣ್ಣಲ್ಲಿ ಯಾವ ಥರ ಜ್ಯೂಸ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ನಾನಿಲ್ಲಿ 1 kg ಅಷ್ಟು ನೇರಳೆಣ್ಣೆ ತಂದಿದ್ದೀನಿ. ಸ್ವಲ್ಪ ಸಕ್ಕರೆ ಬೇಕಾಗುತ್ತೆ, ಸ್ವಲ್ಪ ಚಾಟ್ ಮಸಾಲ ಬೇಕಾಗುತ್ತೆ, ಮತ್ತು ಒಂದು 2 ಏಲಕ್ಕಿ ಬೇಕಾಗುತ್ತೆ. ಅಷ್ಟೇ. ಬಲ್ಲಿ ಮಾಡೋದು ಹೇಗೆ ಅಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ. ಮೊದಲು ನೋಡಿ, ನೇರಳೆಣ್ಣೆ ಐತಲ್ಲ, ನೇರಳೆಣ್ಣೆ ಮೇಗಡೆ ತಿಳಿ ತಗೋಬೇಕು, ಬೀಜ ತಗೊಳ್ಳಂಗಿಲ್ಲ. ಬೀಜ ಆದಷ್ಟು ತೆಗಿಬೇಕಾಗುತ್ತೆ ನೀವು. ನೋಡಿ, ಈ ಥರ ಮೇಗಡೆದ ಈ ಥರ ತಿಳಿನ ಕಟ್ ಮಾಡ್ಕೊಂಡು ಬೀಜನ ಸೈಡಿಗೆ ತಕ್ಕೋಬೇಕಾಗುತ್ತೆ. ಮತ್ತು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇದಕ್ಕಿಂತ ಡಿಫ್ರೆಂಟಾಗಿರೋ ವೀಡಿಯೋನ ತರ್ತಾ ಇರ್ತೀನಿ. ನೋಡಿ, ಇದು ಎಲ್ಲ ಆಯಿತು. ನೋಡಿ, ಎಲ್ಲನೂ ಇನ್ನು ಕಟ್ ಮಾಡಿ ಹಾಕೊಂಡಿದ್ದೀನಿ. ನೆಕ್ಸ್ಟು 2 ಏಲಕ್ಕಿನ ನೀವು ಈ ಥರ ಸಿಪ್ಪೆನೇ ತೆಗೆದ್ಬಿಟ್ಟು ಬರೀ ಬೀಜ ಮಾತ್ರ ಹಾಕೊಳ್ಳಿ. ನಿಮಗೆ ಪೌಡ್ರ್ ಇದ್ದರೆ ಪೌಡ್ರನ್ನ ಹಾಕೊಳ್ಳಿ. ನಾನು ಈ ಥರ ಹಾಕೋತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟು ಸಕ್ಕರೆ. ನೇರಳೆಣ್ಣು ಸಿಹಿಯಾಗಿದ್ದರೆ ಒಂದು 2 ಸ್ಪೂನ್ ಕಮ್ಮಿ ಹಾಕೊಳ್ಳಿ. ನೇರಳೆಣ್ಣು ಸ್ವಲ್ಪ ಹುಳಿ ನಾರ್ಮಲ್ ಆಗಿದ್ದರೆ ಒಂದು 3-4 ಸ್ಪೂನ್ ಹಾಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳಿ. ಒಂದು ಚಿಟಿಕೆಗಿಂತ ಕಮ್ಮಿ ಉಪ್ಪು ಹಾಕೊಳ್ಳಿ. ಉಪ್ಪು ಹಾಕೋದ್ರಿಂದ ಟೇಸ್ಟ್ ಎನ್ಹೆನ್ಸ್ ಆಗುತ್ತೆ. ನೆಕ್ಸ್ಟು ಚಾಟ್ ಮಸಾಲ, 1/4 ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಕೊಳ್ಳಿ. ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಡಿ, ಅದೇ ಡಾಮಿನೇಟ್ ಮಾಡುತ್ತೆ. ಮತ್ತು ಒಂದು ಅರ್ಧ ಲೀಟ್ರ್ ನೀರು ಹಾಕೊಳ್ಳಿ. ಇಲ್ಲಿ ಒಂದು ಅರ್ಧ kg ಅಷ್ಟು ನೇರಳೆ ಬಂದಿರುತ್ತೆ. ಅರ್ಧ ಲೀಟ್ರ್ ನೀರು ಹಾಕೊಳ್ಳಿ. ನಿಮ್ಗೆ ಎಷ್ಟು ನೀರು ಬಂದಿತ್ತು ಅದು ಡಬ್ಬಲ್ ನೀರು ಹಾಕಿ ಸಾಕು. ಜಾಸ್ತಿ ಹಾಕಿರುತ್ತೆ ಹೋಗಿ ಚೆನ್ನಾಗಿ ಬರೋಲ್ಲ. ಈ ಥರ ಒಂದು ನಿಮಿಷ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ ಆಗಿದೆ. ಈಗ ಫಿಲ್ಟ್ರ್ ಮಾಡ್ಕೊಳ್ಳಿ. ಯಾವುದೇ ಜ್ಯೂಸ್ ಆದರೂ ಆದಷ್ಟು ಫಿಲ್ಟ್ರ್ ಮಾಡ್ಕೊಂಡು ಕುಡೀರಿ. ನಿಮಗೆ ಜ್ಯೂಸು ಸಖತ್ತಾಗಿರುತ್ತೆ. ಈ ಫಿಲ್ಟ್ರ್ ಮಾಡೋದ್ರಿಂದ ಮೇಲಿರೋ ಗಸ್ಟೆಲ್ಲ ಹೋಗುತ್ತೆ, ನೀಟಾಗಿ ಜ್ಯೂಸ್ ಸಿಗುತ್ತೆ. ಅದಕ್ಕೋಸ್ಕರ ನೀವು ಯಾವುದೇ ಜ್ಯೂಸ್ ಮಾಡ್ಕೊಳ್ಳಿ, ಆದಷ್ಟು ಫಿಲ್ಟ್ರ್ ಮಾಡ್ಕೊಂಡು ಕುಡೀರಿ ಅಷ್ಟೇ. ನೋಡಿ, ನಿಮಗೆ ಅದ್ಭುತವಾದ ನೇರಳೆಣ್ಣೆ ಜ್ಯೂಸ್ ಈ ಥರ ರೆಡಿಯಾಗಿದೆ. ಇದೇ ಥರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇದಕ್ಕಿಂತ ಡಿಫ್ರೆಂಟಾಗಿರೋ ವೀಡಿಯೋ ಇನ್ನೂ ತರ್ತಾ ಇರ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ, ಸಿ ಯು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.